2014ರಿಂದ 2021 ಅವಧಿ ಒಳಗಡೆ SC ST OBC ಪ್ರತಿಭಾವಂತ ಸ್ವಾಭಿಮಾನಿ ವಿದ್ಯಾರ್ಥಿಗಳು ಸುಮಾರು 122 ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದಾರೆ. ಆದರೆ ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಏನಂತಂದರೆ ಅಟೆಂಡೆನ್ಸ್ ಶೀಟ್ ಒಳಗಡೆ ಏನು ಅಂದರೆ ಕ್ಯಾಸ್ಟ್ ಮೆನ್ಷನ್ ಮಾಡ್ತಾರೆ. ಅಂದರೆ ಯಾವ ವಿದ್ಯಾರ್ಥಿಗಳು ಅಂದರೆ ಅವರು ಪರ್ಟಿಕ್ಯುಲರ್ ಆಗಿ SC ST ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಲಿಕ್ಕೆ ಅಟೆಂಡೆನ್ಸ್ ಶೀಟ್ ಒಳಗಡೆ SC ಅಂತ ಮೆನ್ಷನ್ ಮಾಡಿ ಆ ವಿದ್ಯಾರ್ಥಿಗಳನ್ನು ಮಾರ್ಕ್ಸ್ ಹಿನ್ನೆಲೆ ಅಂತಲೂ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಅವ್ರು ತಿಳ್ಕೊಡೋಕ್ಕಂತ ಅನೇಕ ಮಾರ್ಗಗಳನ್ನು ಈ 10 ವರ್ಷಗಳಿಂದ ಕಂಡ್ಕೊಳ್ತಾ ಬಂದಿದ್ದಾರೆ. ಬಡ ವಿದ್ಯಾರ್ಥಿಗಳು ಮತ್ತು ಎಲ್ಲರೇನು ಅಂತಂದರೆ ಹಳ್ಳಿ ಮೂಲದಿಂದ ಬಂದಂಥವ್ರು ನಾವೆಲ್ಲ, ಹೌದಾ? ನೆಟ್ ಅಂತಂದು ಕಡ್ಡಾಯ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಇಂಗ್ಲೀಷ್ ಪತ್ರಿಕೆ ಇದೆ. ಇಂಗ್ಲೀಷ್ ಪತ್ರಿಕೆ ಇರೋದ್ರ ಕಾರಣದಿಂದ ನಾವೆಲ್ಲ ಇಂಗ್ಲೀಷ್ ಮಾಧ್ಯಮದಿಂದ ಬಂದವರಲ್ಲ. ಹೆಚ್ಚೆಚ್ಚು ಖಾಸಗಿ ಶಾಲೆಯಲ್ಲಿ ಕಲಿತು ಇಂಗ್ಲೀಷ್ ಮಾಧ್ಯಮದಿಂದ ಬಂದಂಥ ವಿದ್ಯಾರ್ಥಿಗಳೇ ನೀವು ಉನ್ನತ ಮಟ್ಟದ ಶಿಕ್ಷಣಕ್ಕೆ ಕಲ್ತಿರೋ ಹೊರತು ಬಡ ಮೂಲದಿಂದ ಹಳ್ಳಿಯಿಂದ ಬಂದಂಥ ಅಂಟಚುಗಿರಿ ಸಮುದಾಯದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಅದು ಸಾಧ್ಯ ಆಗಲ್ಲ. ಇಲ್ಲಿನ ವರ್ಣ ವ್ಯವಸ್ಥೆಗೆ ಬಲಿಯಾದಂತಹ ನೂರಾರು ವಿದ್ಯಾರ್ಥಿಗಳು, ದಮನಿತ ಸಮುದಾಯದ ವಿದ್ಯಾರ್ಥಿಗಳು ತಮ್ಮ ಜೀವಗಳನ್ನು ಬಲಿ ಕೊಡ್ತಾ ಇರೋದನ್ನು ನಾವು ನೋಡುತ್ತೇವೆ. ನಮ್ಮಲ್ಲಿ ಅನೇಕ ಒಂದು ಜಾತಿ ತಾರತಮ್ಯಗಳು ಆಗ್ತಾ ಇದ್ದಾವೆ. ಅದು ಶಿಕ್ಷಕರ ಮುಖಾಂತರ ಆಗಿರ್ಬೋದು, ಇಲ್ಲ ನನ್ನದೇ ಆದಂಥ ಒಂದು ಸಹಪಾಠಿ ಮಿತ್ರರಿಂದ ಆಗಿರ್ಬೋದು, ಇಲ್ಲ ನನ್ನ ಸೀನಿಯರ್ಸ್ ಮುಖಾಂತರ ಆಗಿರ್ಬೋದು. ಇವೆಲ್ಲವನ್ನು ನಾನು ಒಂದು ಯಾರು ರೆಸ್ಪಾನ್ಸಿಬಲ್ ಕನ್ಸರ್ನ್ ಆಫೀಸರ್ಸ್ ಹತ್ರ ತಗೊಂಡೋದಾಗ ಅದನ್ನು ಒಂದು ಸಾಮಾನ್ಯ ರ್ಯಾಗಿಂಗ್ ರೀತಿಯಲ್ಲಿ ಅದನ್ನು ನೋಡ್ತಾರೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ, ಅದು ಸರ್ಕಾರ ಮತ್ತು ಸರ್ಕಾರೇತರ ಶಿಕ್ಷಣ ಸಂಸ್ಥೆಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಪ್ರತಿಭಾವಂತ ದಲಿತ, ಹಿಂದುಳಿದ, OBC ವಿದ್ಯಾರ್ಥಿಗಳು ಜಾತಿಯ ತಾರತಮ್ಯಕ್ಕೆ ಒಳಗಾಗಿ, ಜಾತಿಯ ಕ್ರೌರ್ಯಕ್ಕೆ ತುತ್ತಾಗಿ, ಜಾತಿಯ ತಾರತಮ್ಯದ ಈ ಒತ್ತಡದಿಂದಾಗಿ ಹಲವಾರು ಜನ ತಮ್ಮ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ. ಒತ್ತಡದಲ್ಲಿ ಆತ್ಮಹತ್ಯೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಬೇರೆ ಬೇರೆ ರೀತಿಯ ಸಾವು ನೋವುಗಳಿಗೆ ತುತ್ತಾಗ್ತಾ ಇದ್ದಾರೆ. ಇದನ್ನು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ಸಾವು ನೋವುಗಳ, ಜಾತಿಯ ತಾರತಮ್ಯಗಳ ಕ್ರೂರತೆಗಳು ಅಥವಾ ಆ ರೀತಿಯ ಅವಮಾನಗಳು, ಆ ರೀತಿಯ ದೌರ್ಜನ್ಯಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗೋದನ್ನು ನಾವು ನೋಡ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ 2014ರಿಂದ 2021 ಅವಧಿ ಒಳಗಡೆ SC ST OBC ಪ್ರತಿಭಾವಂತ ಸ್ವಾಭಿಮಾನಿ ವಿದ್ಯಾರ್ಥಿಗಳು ಸುಮಾರು 122 ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದಾರೆ. ಅದರಲ್ಲಿ SC STಗಳು, OBCಗಳು 58 ವಿದ್ಯಾರ್ಥಿಗಳು ಸಾವನ್ನು ನಾವು ಈ ಶಿಕ್ಷಣ ಸಂಸ್ಥೆಗಳಲ್ಲಿ ನೋಡ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ, ಬಹುಶಃ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ಜಾತಿಯ ತಾರತಮ್ಯ, ಜಾತಿಯ ದೌರ್ಜನ್ಯ, ಅದರ ಕ್ರೂರವಾದಂಥ ಮುಖಗಳು ಇವತ್ತು ದಲಿತ ವಿದ್ಯಾರ್ಥಿಗಳನ್ನು ದಿನನಿತ್ಯ ಬಲಿ ತೆಗೆದುಕೊಳ್ಳುವಂಥ ಕೆಲಸಗಳು ನಡೀತಾ ಇದ್ದಾವೆ. ಹಾಗಾಗಿ ಬಹುಶಃ ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರದ ಎಲ್ಲ ಸಂಸ್ಥೆಗಳಲ್ಲಿ, ಉನ್ನತ ಶಿಕ್ಷಣದಲ್ಲಿ ಜಾತಿಯ ಕ್ರೌರ್ಯ, ಜಾತಿಯ ತಾರತಮ್ಯದ ಮನಸ್ಸುಗಳು, ಜಾತಿಯ ತಾರತಮ್ಯದ ಮನುವಾದಿಗಳು, ಸಂಘ ಪರಿವಾರದಂಥ ಕುತಂತ್ರಿಗಳು ಇವತ್ತು ಈ ಸಂಸ್ಥೆಗಳಲ್ಲಿ ಅವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ತಾ ಇವತ್ತು ಸಹಜವಾಗಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬಲಿಯಾಗ್ತಾ ಇರೋದು. ಯಾಕಂತ ಹೇಳಿದರೆ ಇದು ನಾವು ಯಾರ ಮೇಲೇನೋ ಒಂದು ರೀತಿಯ ಅಪಾದನೆ ಮಾಡ್ತಾ ಇಲ್ಲ ಅಥವಾ ನಮಗೆ ಪೂರ್ವಪೀಡಿತವಾದಂಥ ಆಲೋಚನೆಗಳೇನಿಲ್ಲ. ಆದರೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಜಾತಿಯ ತಾರತಮ್ಯದಿಂದಾಗಿ
ಜಾತಿಯ ಕ್ರೌರ್ಯದಿಂದಾಗಿ ಇವತ್ತು ಸಂವಿಧಾನದ ಆಶಯಗಳು ಇವತ್ತು ನಾಶ ಆಗ್ತಾ ಇದ್ದಾವೆ. ಲಾಸ್ಟ್ ಒಂದು 10 ವರ್ಷದಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಹೇಗೆ ಜಾತಿ ತಾರತಮ್ಯ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ರಿಸರ್ಚ್ ಡಾಕ್ಯುಮೆಂಟೇಷನ್ ನಡೆದಿದೆ. ಇದು ನಾನು ಒಂದು NGO ಡೇಟಾ ಅಥವಾ ಒಂದು ಆಕ್ಟಿವಿಸ್ಟ್ ಡೇಟಾಗಿಂತ ಗೌರ್ಮೆಂಟ್ ಡೇಟಾ ಬಗ್ಗೆ ಹೇಳೋಕ್ಕೆ ಬಯಸ್ತೀನಿ. ನಿನ್ನೆ ಕೂಡ ಒಂದು ಪಾರ್ಲಿಮೆಂಟ್ರಿ ಕಮಿಟಿದು ಡೇಟಾ ಪ್ರಕಾರ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಇದು ಟಾಪ್ 30 ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ SC ಸ್ಟೂಡೆಂಟ್ಸ್, ಶೆಡ್ಯೂಲ್ ಕಾಸ್ಟ್ ಸ್ಟೂಡೆಂಟ್ಸ್ ರೆಪ್ರೆಸೆಂಟೇಷನ್ 5% ಇದೆ. ಆದಿವಾಸಿ ಸ್ಟೂಡೆಂಟ್ಸ್ ರೆಪ್ರೆಸೆಂಟೇಷನ್ 1%ಗಿಂತ ಕಮ್ಮಿ ಇದೆ. ಅದ್ರ ಜೊತೆಗೆ ಫ್ಯಾಕಲ್ಟಿ ಪೊಸಿಷನ್ಸ್ ಕೂಡ ಎಷ್ಟಿರಬೇಕು ಅದರ ಎಸ್ಪೆಷಲಿ ಹಿಂದುಳಿದ ವರ್ಗದಿಂದ ದಲಿತರಿರ್ಬೋದು, ಆದಿವಾಸಿಗಳಿರ್ಬೋದು ಅಥವಾ OBC ಜೊತೆಗೆ ಮೈನಾರಿಟೀಸ್ ರೆಪ್ರೆಸೆಂಟೇಷನ್ ಭಾಳ ಕಮ್ಮಿ ಇದೆ ಅಂತ ಗೌರ್ಮೆಂಟ್ ಡೇಟಾನೇ ನಮ್ಗೆ ತೋರಿಸ್ತಿದೆ. ಒಂದು ದ ಮೋಸ್ಟ್ ಕನ್ಸರ್ನಿಂಗ್ ಇಶ್ಯೂ ಏನಂತಂದರೆ, ಹೇಗೆ ಜಾತಿ ತಾರತಮ್ಯ ಅನ್ನೋದು ವಿಶ್ವವಿದ್ಯಾಲಯಗಳಲ್ಲಿ, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ಇನ್ಸ್ಟಿಟ್ಯೂಷನಲೈಸ್ಡ್, ಒಂದು ಸಾಂಸ್ಥಿಕವಾಗಿ ಅಥವಾ ಒಂದು ಸಿಸ್ಟಮಿಕ್ ಆಗಿ ಹೇಗೆ ಎಡ್ಯುಕೇಷನಲ್ ಇನ್ಸ್ಟಿಟ್ಯೂಷನ್ಸಿಂದ ಕೂಡ ಒಂದು ಸಪೋರ್ಟಿಂದ ಅದು ನಡೀತಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ಲಾಸ್ಟ್ ಒಂದು 10 ವರ್ಷದಲ್ಲಿ ನಾವು ಡೇಟಾ ನೋಡ್ಬೋದು. ಆಲ್ಮೋಸ್ಟ್ 50%ಗಿಂತ ಹೆಚ್ಚು ವಿದ್ಯಾರ್ಥಿಗಳು ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎಲ್ಲರೂ ಹಿಂದುಳಿದ ವರ್ಗಗಳಿಂದ ಬಂದವರು. ಇದ್ರ ಬಗ್ಗೆ ಭಾಳ ರಿಪೋರ್ಟ್ಸ್ ಕಮಿಟೀಸ್ ಕೂಡ ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಒಂದು ಏಮ್ಸಲ್ಲಿ ನಡೆದ ಜಾತಿ ತಾರತಮ್ಯದ ಘಟನೆಗಳ ಬಗ್ಗೆ ಪ್ರೊಫೆಸರ್ ಸುಖದೇವ್ ತೊರಾಟ್ ಅವ್ರ ಕಮಿಟಿ ಇರ್ಬೋದು. ಅದ್ರ ಜೊತೆಗೆ ವರ್ಧಮಾನ್ ಮಹಾವೀರ್ ಕಾಲೇಜ್ ಅನ್ನೋ ಮೆಡಿಕಲ್ ಕಾಲೇಜಲ್ಲಿ ಜಾತಿ ತಾರತಮ್ಯ ನಡೆದಾಗ ಬಾಲ್ ಗಂಗಾಧರ್ ಮುಂಗೇಕಾರ್ ರಿಪೋರ್ಟ್ ಅವರ ಇದು ರಿಪೋರ್ಟ್ ಇದೆ. ಅದ್ರ ಜೊತೆಗೆ ಫೈಜಾನ್ ಮುಸ್ತಫಾ ಅವರ ರಿಪೋರ್ಟ್ ಇದೆ. ಅವರು ಭಾಳ ಸಂಕ್ಷಿಪ್ತವಾಗಿ ಅದರಲ್ಲಿ ರೆಕಮೆಂಡೇಶನ್ಸ್ ಕೊಟ್ಟಿದ್ದಾರೆ. ಈ ರೆಕಮೆಂಡೇಶನ್ಸ್ ಒಂದು ಮಾರ್ಗಸೂಚಿಯಾಗಿ ಉಳಿದಿದೆ ಹೊತ್ತು ಒಂದು ಕಾನೂನಿನ ಬದ್ಧವಾಗಿರೋ ಫ್ರೇಮ್ವರ್ಕ್ ಆಗಿ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಇದು ಒಂದು ಇಟ್ ಈಸ್ ಅನ್ ಎಕ್ಸ್ಟ್ರೀಮ್ಲಿ ಡಿಸಪಾಯಿಂಟಿಂಗ್ ಫ್ಯಾಕ್ಟರ್ ಬಿಕಾಸ್ these recommendations have remained as just guidelines, not as a law binding framework in educational institutions. ಅದರಿಂದ ನಾವು ಬಹಳ ಕಾನೂನಿದೆ. ಅದರಲ್ಲೂ ಒಂದು ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ ಇರ್ಬೋದು, ಹೇಗೆ ಜಾತಿ ತಾರತಮ್ಯದ ಬಗ್ಗೆ ಭಾಳ ಸ್ಟ್ರಾಂಗ್ ಆಗಿ ಇರೋ ಒಂದು ಲೆಜಿಸ್ಲೇಷನ್. ಆದರೂ ಸಹ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಜಾತಿ ತಾರತಮ್ಯ ನಡೀತಿದೆ. ಅದು ಅಡ್ಮಿಷನ್ಸಲ್ಲಿ ಇರ್ಬೋದು, ಫೆಲೋಶಿಪ್ ಕೊಡೋದ್ರಲ್ಲಿರ್ಬೋದು, ಒಂದು ಸೂಪರ್ವೈಸರ್ ಅಲಾಟ್ ಮಾಡೋದ್ರಲ್ಲಿರ್ಬೋದು, ಪರ್ಟಿಕ್ಯುಲರ್ಲಿ PhD ಸ್ಟೂಡೆಂಟ್ಸ್, ರಿಸರ್ಚ್ ಸ್ಕಾಲರ್ಸ್ಗೆ ಹೇಗೆ ಅವರು 6-7 ವರ್ಷ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಇದ್ದು ಓದ್ತಾರೆ, ಕಲಿತಾರೆ, ಹೇಗೆ ಅವ್ರನ್ನ ಒಂದು ಐಸೋಲೇಟೆಡ್ ಆಗಿ ಒಂದು ಏನು ಎಕ್ಸ್ಕ್ಲೂಡ್ ಮಾಡಿ ಡಿಸ್ಕ್ರಿಮಿನೇಷನ್ ನಡೆಯುತ್ತೆ. ಅದ್ರ ಜೊತೆಗೆ ರೋಹಿತ್ ವೇಮುಲಾ ಅವರ ಒಂದು ಇನ್ಸ್ಟಿಟ್ಯೂಷನಲ್ ಮರ್ಡರ್ ಒಂದು ಐಸೋಲೇಟೆಡ್ ಕೇಸ್ ಅಲ್ಲ, ಅದೊಂದು ಪ್ಯಾಟರ್ನ್ ಇದೆ. ಆ ಪ್ಯಾಟರ್ನ್ ಭಾಳ ಇನ್ಸ್ಟಿಟ್ಯೂಷನ್ಸಲ್ಲಿ ನಡೆದಿದೆ. ಸೆಂಟ್ರಲ್ ಯೂನಿವರ್ಸಿಟೀಸಲ್ಲಿ ಇರ್ಬೋದು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು. ಸೊ ಇಟ್ ಈಸ್ ಹೈ ಟೈಮ್ ದಟ್ ನಮ್ಮ ಗವರ್ಮೆಂಟ್ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು, ನಮಗೆ ಡೇಟಾ ಇದೆ, ಡಾಕ್ಯುಮೆಂಟೇಷನ್ ಇದೆ, ಟೆಸ್ಟಿಮನೀಸ್ ಇದೆ ಸ್ಟೂಡೆಂಟ್ಸಿಂದ, ಇದನ್ನೆಲ್ಲ ಪರಿಗಣಿಸಿ ರಾಜ್ಯ ಸರ್ಕಾರ ಒಂದು ಕಮಿಟಿ ರಚನೆ ಮಾಡಿ ಒಂದು ಸ್ಪೆಸಿಫಿಕ್ ಆಗಿ ಹೈಯರ್ ಎಜುಕೇಷನ್ ಅಂದರೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯನ ತಡೆಗಟ್ಟಕ್ಕೋಸ್ಕರ ಒಂದು ಎಕ್ಸ್ಪ್ಲಿಸಿಟ್ ಆದ ಒಂದು ಸ್ಪೆಸಿಫಿಕ್ ಆದ ಕಾಯ್ದೆಯನ್ನು ತರಬೇಕು ಅಂತ ನಾನು ಇಲ್ಲಿ ಕೇಳ್ಕೊತೀನಿ. ರೋಹಿತ್ ವೇಮುಲಾ ಕಾಯ್ದೆ ಬಗ್ಗೆ ಈಗಾಗಲೇ ಯಾಕೆ ಬೇಕು ಏನು ಅನ್ನೋದ್ರ ಬಗ್ಗೆ ಎಲ್ಲ ಮಾತನಾಡಿದ್ದಾರೆ. ಸರ್ ಮಾತಾಡಿದ್ದಾರೆ, ಮೇಡಮ್ ಅವರು ಮಾತಾಡಿದ್ದಾರೆ, ಮತ್ತು ಅವರು ಮಾತನಾಡಿದ್ದಾರೆ. ನಾನೊಬ್ಬ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದಾಗ ವಿಶ್ವವಿದ್ಯಾಲಯಗಳಲ್ಲಿ ಆಗ್ತಕ್ಕಂಥ ಕಿರುಕುಳ ಮತ್ತು ಅವರು ಅನುಭವಿಸ್ತಕ್ಕಂಥ ಅನುಭವಗಳ ಹಿನ್ನೆಲೆ ಬಂದರೆ ಕಾರಣಕ್ಕಾಗಿ ರೋಹಿತ್ ವೇಮುಲಾ ಆ್ಯಕ್ಟ್ ಅನ್ನೋದು ಈಗ ವರ್ತಮಾನಕ್ಕೆ ಭಾಳ ಜರೂರಾಗಿರುವಂಥದ್ದು. ಯಾವ ರೀತಿ ಅವರಿಗೆ ಸುಮ್ಮನೆ 1-2 ಘಟನೆಗಳು ನಿಮ್ಮ ಗಮನಕ್ಕೆ ತರಕ್ಕೆ ಬಯಸೋದಾದರೆ ಅನೇಕ ಘಟನೆಗಳಿದಾವೆ. ನಿಮ್ಮ ಜೂಮ್ ಬೇಕಾದ್ರೆ ತಗೊಳ್ಬೋದು ಮಾಧ್ಯಮದವರು. ಯಾವುದೇ ನನ್ನ ತಿಳುವಳಿಕೆ ಭಾಗ ಮತ್ತು ನಿಮ್ಗೆಲ್ಲರೂ ಗೊತ್ತಿರುವಂತೆ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಅಟೆಂಡೆನ್ಸ್ ಅಂದರೆ ಹಾಜರಾತಿ ಪುಸ್ತಕದ ಒಳಗಡೆ ಕ್ಯಾಸ್ಟ್ ಇರಲ್ಲ. ಆದರೆ ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ, ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ ಏನಂತಂದರೆ ಅಟೆಂಡೆನ್ಸ್ ಸೀಟ್ ಒಳಗಡೆ ಏನು ಅಂದರೆ ಕ್ಯಾಸ್ಟ್ ಮೆನ್ಷನ್ ಮಾಡ್ತಾರೆ. ಅಂದರೆ ಯಾವ ವಿದ್ಯಾರ್ಥಿಗಳು ಅಂದರೆ ಅವರು ಪರ್ಟಿಕ್ಯುಲರ್ ಆಗಿ SC ST ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಲಿಕ್ಕೆ
ಅಟೆಂಡೆನ್ಸ್ ಶೀಟ್ ಒಳಗಡೆ SC ಅಂತ ಮೆನ್ಷನ್ ಮಾಡಿ ಆ ವಿದ್ಯಾರ್ಥಿಗಳನ್ನು ಮಾರ್ಕ್ಸ್ ಹಿನ್ನೆಲೆ ಅಂತಲೂ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಅವ್ರು ತಿಳ್ಕೊಡೋಕ್ಕಂತ ಅನೇಕ ಮಾರ್ಗಗಳನ್ನು ಈ 10 ವರ್ಷಗಳಿಂದ ಕಂಡ್ಕೊಳ್ತಾ ಬಂದಿದ್ದಾರೆ. ಎಲ್ಲ ನೀವು ಕೇಂದ್ರ ವಿಶ್ವವಿದ್ಯಾಲಯನ ಗಮನಿಸಿದ್ದಾರೆ. ಮತ್ತು ಔಟ್ಲುಕ್ ಪತ್ರಿಕೆ ಅಂತೇಳಿ ಹಿಂದೆನೂ ಕೂಡ 2000ರಿಂದ 2010ರವರೆಗೆ ವಿಶ್ವವಿದ್ಯಾಲಯಗಳಲ್ಲಿ IIT ಆಗಲಿ IIMM ಆಗಲಿ ಮತ್ತು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ SC ಹುಡುಗರು ಎಷ್ಟು ಜನ ಡೆತ್ ಆದ್ರೆ ಅನ್ನೋದ್ರ ಬಗ್ಗೆ ಕೂಡ ವರದಿ ಕೊಟ್ಟಿದ್ದಾರೆ. ಆಮೇಲೆ ತೋರೋಟೋ ತಂದಂಥ ವರದಿ ಬೇರೆ ಬೇರೆ ಎಲ್ಲ ಮೇಡಮ್ ಅವರು ಮೆನ್ಷನ್ ಮಾಡಿದರು. ಮತ್ತು ಗೈಡ್ಗಳ ಮೂಲಕ ಆಗುವಂಥ ತಾರತಮ್ಯಗಳು ಮತ್ತು ಅಡ್ಮಿಷನ್ ಸ್ಟ್ರಕ್ಚರ್ ಒಳಗಡೆ ಆಗ್ತಕ್ಕಂಥ ಏನು ಇದಾವಲ್ಲ, ಹೆಚ್ಚೆಚ್ಚು ವಿಶ್ವವಿದ್ಯಾಲಯಗಳೊಳಗೆ ರಿಸರ್ವೇಷನ್ ವೈಲೇಷನ್ ಆಗ್ತಾ ಇದೆ. ಅದು ಯಾರ ಗಮನಕ್ಕೂ ಬರ್ತಾ ಇಲ್ಲ. ಬಹುಶಃ ನೀವು ಸುಮ್ಮನೆ ನಮ್ಮದು ಒಂದೇ ವಿಶ್ವವಿದ್ಯಾಲಯ ನೀವು ಗಮನಿಸಿದ್ದೆ ಆದರೆ ಕರ್ನಾಟಕ ಕೇಂದ್ರ ವಿಶ್ವವಿದ್ಯಾಲಯ ಕಲಬುರಗಿ ಒಳಗಡೆ ಅಡ್ಮಿಷನ್ ಆಗ್ತಕ್ಕಂಥ ವಿದ್ಯಾರ್ಥಿಗಳ ಫೀ ಸ್ಟ್ರಕ್ಚರನ್ನು ಎಲ್ಲೂ ಕೂಡ ವೆಬ್ಸೈಟ್ ಒಳಗಡೆ ಅಪ್ಲೈ ಮಾಡಲ್ಲ. ಮತ್ತು ಇಲ್ಲಿ ಒಂದು ವಿದ್ಯಾರ್ಥಿಗಳೇನೆಂದರೆ ನೀನು ಜನರಲ್ ಮೆರಿಟಲ್ ಒಳಗಡೆ ಒಬ್ಬ SC ಹುಡುಗ ಸೆಲೆಕ್ಷನ್ ಆದರೂ ಕೂಡ ಇವರು ನೀನು ಜನರಲ್ ಮೆರಿಟಲ್ ಸೆಲೆಕ್ಷನ್ ಆಗಿದೆಯಾ, ಬಟ್ ನೀವು SC ಆದರೂ ಕೂಡ ಜನರಲ್ ಫೀನೇ ಕಟ್ಟಬೇಕು ಅಂತೇಳಿ ಯಾವ ಥರದ ಒಂದು, ಮತ್ತು ಗೈಡ್ಗಳ ಮೂಲಕ ಟಾರ್ಗೆಟ್ ಮಾಡುವಂಥದ್ದು, ಆಮೇಲೆ ಬೇರೆ ಬೇರೆ ಕುಂಟು ನೆಪಗಳನ್ನು ಹಾಕ್ಕೊಂಡು ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿ ಸೈದ್ಧಾಂತಿಕ ವಿಚಾರಗಳನ್ನು ಹಾಕ್ಕೊಂಡು, ಎಕ್ಸಾಂಪಲ್ ನನಗೆ ಅವ್ರು ಕೇಳಿರಪ್ಪ ಕೆಲವು ಪ್ರಶ್ನೆಗಳಿದ್ದು ಅಂದರೆ ನಮ್ಮ ಆಹಾರ ಪದ್ಧತಿಗಳ ಬಗ್ಗೆ ಪ್ರಶ್ನೆ ಮಾಡೋದಾಗಲಿ, ಮತ್ತು ನೀವು ಉಡೋ ಬಟ್ಟೆ ಬಗ್ಗೆ ಪ್ರಶ್ನೆ ಮಾಡೋದಾಗಲಿ, ನಿನ್ನ ಸಮುದಾಯಗಳ ಪ್ರಶ್ನೆ ಮಾಡೋದಾಗಲಿ, ಅವ್ರನ್ನ ಡಿಪ್ರೆಷನ್ ತಳ್ಳಿ ಓದದೇ ಇರೋ ರೀತಿಯಲ್ಲಿ. ಯಾಕೆಂದರೆ ಶತಮಾನಗಳಿಂದ ಅನ್ಟಚಬಿಲಿಟಿಯಿಂದ ಶಿಕ್ಷಣದಿಂದ ದೂರ ಹೋದಂಥ ಸಮುದಾಯದಿಂದ ಬಂದಂಥ ನಾವುಗಳು ಯಾವುದೋ ಹಳ್ಳಿಯಿಂದ ಬಂದು ಅನ್ಟಚಬಿಲಿಟಿ ಜಾತೀಯತೆಯನ್ನೆಲ್ಲ ಅನುಭವಿಸ್ಕೊಂಡು ಬಂದು ನಮಗೆ ಮಾರ್ಗ ಏನಂದರೆ ಅದರಿಂದ ಮುಕ್ತಿಯಾಗಲಿಕ್ಕೆ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ ಮತ್ತು ಅವರು ಕಲ್ಪಿಸಿಕೊಟ್ಟಂಥ ಶಿಕ್ಷಣದ ಮೂಲಕ ನಾವು ನಮ್ಮ ಬಿಡುಗಡೆಯ ಮಾರ್ಗನ ಕಂಡುಕೊಳ್ಳುವಂಥ ಈ ಸಂದರ್ಭದಲ್ಲೂ ಕೂಡ ಶಿಕ್ಷಣ ಸಂಸ್ಥೆಗಳು ಕೂಡ ವ್ಯವಸ್ಥಿತವಾಗಿ ದಲಿತ ಸಮುದಾಯದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನು ಪ್ರವೇಶ ಮಾಡದೇ ಇರೋ ರೀತಿಯಲ್ಲೇ ಅವರು ಮಾಡ್ತಾ ಇದ್ದಾರೆ. ಬಹುಶಃ ನಿಮಗೆಲ್ಲರೂ ಗೊತ್ತಿರುವಂತೆ ಈ ಇತ್ತೀಚಿನ ದಿನಮಾನಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ನೆಟ್ ಅನ್ನೋದನ್ನು ಕಂಪಲ್ಸರಿ ಮಾಡಿದ್ದಾರೆ ನಾವು ಸಂಶೋಧನೆ ವಲಯಕ್ಕೆ. ಯಾಕೆ ಸಂಶೋಧನೆ ವಲಯಕ್ಕೆ ನೆಟ್ಟನ್ನು ಕಂಪಲ್ಸರಿ? ನನ್ನ ತಿಳುವಳಿಕೆ ಭಾಗ ಇದೆ, ನಾನು ಒಂದಿಷ್ಟು ಅದರ ಓದು ಬರೋದು ಹೆಂಗಲ್ಲಿ ತಿಳ್ಕೊಂಡಿದ್ದೆ ಏನಂದರೆ ಹೆಚ್ಚೆಚ್ಚು ಇತ್ತೀಚಿನ ವಿದ್ಯಾರ್ಥಿಗಳು, ದಲಿತ ವಿದ್ಯಾರ್ಥಿಗಳು, ಕೆಳ ಸಮುದಾಯದ ವಿದ್ಯಾರ್ಥಿಗಳು ಏನು ಅಂದರೆ ಹೆಚ್ಚು ಓದಿಗೆ ತೆರ್ಕೊಂಡು ಕೆಪಬಿಲಿಟಿ ತೊಗೊಂಡು ಅವ್ರಿಗೆ ಎಲಿಜಿಬಲ್ ಆಗ್ತಾ ಇದ್ದಾರೆ. ಅವ್ರನ್ನೂ ಕೂಡ ಅಲ್ಲಿಗೆ ಡಿನೇ ಮಾಡೋ ಹಿನ್ನೆಲೆಯಲ್ಲಿ ಕೂಡ ಈ ಥರದ ಒಂದು ಒಳ್ಳೆ ವ್ಯವಸ್ಥಿತವಾಗಿ ಅಂದರೆ ಒಂದು ಕ್ರೈಟೀರಿಯಾನ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಕೂಡ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಜಾತಿ ತಾರತಮ್ಯನ ತಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಸುಮಾರಷ್ಟು ಚರ್ಚೆಗಳನ್ನು ಕೂಡ ನಾವು ಆರ್ಗನೈಸ್ ಮಾಡಿ ಈ ಒಂದು ಕಾಯ್ದೆ ಬರಬೇಕು ಅಂದರೆ ಯಾವ ರೀತಿಯಲ್ಲಿ ಯಾವ ಒಂದು ಚೌಕಟ್ಟಲ್ಲಿ ಈ ಕಾಯ್ದೆ ಬರಬೇಕು ಅಂತ ಹೇಳಿ ಸುಮಾರಷ್ಟು ಕೆಲಸಗಳನ್ನು ನಾವು ಸುಮಾರು 1 ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಸರ್ಕಾರ ಬಂದು ಇದ್ರ ಬಗ್ಗೆ ಒಂದು ಕಾಳಜಿ ವಹಿಸಬೇಕು. ಕರ್ನಾಟಕ ಸರ್ಕಾರ ಬಂದು ಏನು ದಲಿತ ಬಹುಜನ ವಿದ್ಯಾರ್ಥಿಗಳು ಈ ಒಂದು ರಾಜ್ಯದಲ್ಲಿದ್ದಾರೆ ಅವರ ಪರವಾಗಿ ಒಂದು ಅವ್ರಿಗೆ ಒಳ್ಳೆ ರೀತಿಯಾದ ಶಿಕ್ಷಣ, ಕೈಗೆಟುಕುವಂಥ ಒಂದು ಶಿಕ್ಷಣ, ಸಮಾನವಾದಂತಹ ಶಿಕ್ಷಣ ಸಿಗಬೇಕು ಅಂತ ಅಂದರೆ ಯಾವ ರೀತಿಯಲ್ಲಿ ಕೆಲಸಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಖಂಡಿತವಾಗ್ಲೂ ಮಾಡಬೇಕಾಗತ್ತೆ. ಇತ್ತೀಚಿನಲ್ಲಿ ಆ್ಯಕ್ಚುಲಿ ನ್ಯೂಸಲ್ಲೆಲ್ಲ ಬಂದಿತ್ತು, 2019ರಲ್ಲಿ ಬಂದು ರೋಹಿತ್ ವೆಮುಲಾ ಅವ್ರ ತಾಯಿ ರಾಧಿಕಾ ವೆಮುಲಾ ಅವರು ಮತ್ತು ಪಾಯಲ್ ತಡ್ವಿ ಅವರ ತಾಯಿ ಅಬೇದಾ ತಡ್ವಿ ಅವರು ಸುಪ್ರೀಂ ಕೋರ್ಟಲ್ಲಿ ಒಂದು PIL ಹಾಕಿದ್ರು. ಈ ರೀತಿಯಲ್ಲಿ ಜಾತಿ ತಾರತಮ್ಯ ಏನು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೀತಾ ಇದೆ ಅದನ್ನು ತಡೆಗಟ್ಟಬೇಕು ಅಂತ ಹೇಳಿ ಅವರು PIL ಹಾಕಿದ್ದಾರೆ. ಅವ್ರು ಬಂದು UGC ಬಂದು 2012ರಲ್ಲಿ ಒಂದು ರೆಗ್ಯುಲೇಷನ್ಸ್ ನಿಯಮಾವಳಿನ ಅವರು ಜಾರಿ ಮಾಡಿದರು. ಈಕ್ವಲ್ ಅಪರ್ಚುನಿಟಿ ಸೆಲ್ಗಳನ್ನು ಪ್ರತಿಯೊಂದು ಯೂನಿವರ್ಸಿಟಿಯಲ್ಲಿ ಸ್ಥಾಪನೆ ಮಾಡಬೇಕು, ಎಲ್ಲ ರೀತಿಯಾದ ಡಿಸ್ಕ್ರಿಮಿನೇಷನ್ನ ತಾರತಮ್ಯನ ಅವರು ತಡೆಗಟ್ಟಬೇಕು ಅಂತ ಹೇಳಿ ಅದನ್ನು ಜಾರಿ ಮಾಡಿ ಅಂತ ಕೇಳಿದ್ದಾರೆ. ಆದರೆ ಫೆಬ್ರವರಿ 27, 2025ಕ್ಕೆ UGC ಬಂದು ಇದೇ ಒಂದು PIL ಅನುಗುಣವಾಗಿ ಅವರು ಒಂದು ಸೆಪ್ರೇಟ್ ಆಗೇನೆ ಒಂದು ಪ್ರಮೋಷನ್ ಆಫ್ ಈಕ್ವಿಟಿ ಇನ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ ಅವರು ಹೊಸ ನಿಯಮಾವಳಿನ ರೆಗ್ಯುಲೇಷನ್ನ ಅವರು ಜಾರಿ ಮಾಡಿ ಕಮೆಂಟ್ಸು ಮತ್ತು ಅಬ್ಜೆಕ್ಷನ್ಸ್ಗೆ ಇನ್ವೈಟ್ ಮಾಡಿದರು. ಇದೇ 27ಕ್ಕೆ ಅದು ಅವಧಿ ಕೂಡ ಮುಗೀತು. ಸುಮಾರು ಸಂಘಟನೆಗಳಿಂದ ನಾವು ಕೂಡ ಅದನ್ನು ಒಬ್ಜೆಕ್ಷನ್ಸ್ನ ಹಾಕಿದ್ದೀವಿ. ಇದರಿಂದ ಒಂದು ಉದಾಹರಣೆ ತಗೊಳ್ಬೇಕು, ಸರ್ಕಾರಗಳು ದಲಿತ ಬಹುಜನ ವಿದ್ಯಾರ್ಥಿಗಳ ಬಗ್ಗೆ ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅಂತ ಅಂದರೆ, ಒಂದು ಉದಾಹರಣೆ ಅಂತ ಅಂದರೆ ಏನು ಈಕ್ವಿಟಿ ಸೆಲ್ಗಳನ್ನು ಅವರು ಸ್ಥಾಪನೆ ಮಾಡಬೇಕು ಅಂತಿದೆಯಲ್ಲ ಅದರಲ್ಲಿ ಬಂದು ವಿದ್ಯಾರ್ಥಿಗಳನ್ನು ವಿಶೇಷ ಆಹ್ವಾನಿತರು ಅಂತ ಮಾತ್ರ ಇಟ್ಟಿದ್ದಾರೆ. ವಿದ್ಯಾರ್ಥಿ ಸಂಘಟನೆಗಳಾಗಲಿ, ದಲಿತ ವಿದ್ಯಾರ್ಥಿಗಳಾಗಲಿ, ಬಹುಜನ ವಿದ್ಯಾರ್ಥಿಗಳಾಗಲಿ, ಆದಿವಾಸಿ ವಿದ್ಯಾರ್ಥಿಗಳಾಗಲಿ ಕಡ್ಡಾಯವಾಗಿ ಈ ಸಮಿತಿಗಳಲ್ಲಿ ಕೂತ್ಕೊಳ್ಬೇಕು,
ನಾವು ಒಂದು ಸ್ಟೇಕ್ ಹೋಲ್ಡರ್ಸು ನಮ್ಮ ಒಂದು ಮಾತುಗಳನ್ನು ಕೇಳಿಸ್ಕೊಂಡು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ತಾರತಮ್ಯ ಆಗುತ್ತೆ ಅದನ್ನು ಕೇಳಿಸ್ಕೊಂಡು ಇದನ್ನು ನಿವಾರಣೆ ಮಾಡಬೇಕು, ತಡೆಗಟ್ಟಬೇಕು ಅನ್ನೋ ಒಂದು ಮನೋಭಾವನೆ ಇಲ್ಲ. ಬಡ ವಿದ್ಯಾರ್ಥಿಗಳು ಮತ್ತು ಎಲ್ಲರೇನು ಅಂತಂದರೆ ಹಳ್ಳಿ ಮೂಲದಿಂದ ಬಂದಂಥವ್ರು ನಾವೆಲ್ಲ, ಹೌದಾ? ನೆಟ್ ಅಂತಂದು ಕಡ್ಡಾಯ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಇಂಗ್ಲೀಷ್ ಪತ್ರಿಕೆ ಇದೆ. ಇಂಗ್ಲೀಷ್ ಪತ್ರಿಕೆ ಇರೋದ್ರ ಕಾರಣದಿಂದ ನಾವೆಲ್ಲ ಇಂಗ್ಲೀಷ್ ಮಾಧ್ಯಮದಿಂದ ಬಂದವರಲ್ಲ. ಹೆಚ್ಚು ಖಾಸಗಿ ಶಾಲೆಯಲ್ಲಿ ಕಲಿತು ಇಂಗ್ಲೀಷ್ ಮಾಧ್ಯಮದಿಂದ ಬಂದಂಥ ವಿದ್ಯಾರ್ಥಿಗಳೇ ನೀವು ಉನ್ನತ ಮಟ್ಟದ ಶಿಕ್ಷಣಕ್ಕೆ ತೆರಕಳ್ತಿರೋ ಹೊರತು ಬಡ ಮೂಲದಿಂದ ಹಳ್ಳಿಯಿಂದ ಬಂದಂಥ ಅಂಟಚುಗುರಿ ಸಮುದಾಯದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಅದು ಸಾಧ್ಯ ಆಗಲ್ಲ. ವಿಶೇಷವಾಗಿ ರೋಹಿತ್ ವೇಮಲ ಅವರು ಯಾವ ಕಾರಣಕ್ಕಾಗಿ ತಮ್ಮ ಜೀವವನ್ನು ಕೊಟ್ಟರು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಯಾಕಂದರೆ ಒಬ್ಬ ಪ್ರಜ್ಞಾವಂತ ಮತ್ತು ಅಕಾಡೆಮಿಕ್ ಆಗಿ ಏನು ತನ್ನ ಬದುಕನ್ನು ಸಮಾಜಕ್ಕಾಗಿ ಸಮರ್ಪಿಸಬೇಕಾಗಿತ್ತು ಅಂಥ ಒಬ್ಬ ವಿದ್ಯಾರ್ಥಿಯನ್ನು ಈ ಒಂದು ಇನ್ಸ್ಟಿಟ್ಯೂಷನಲೈಸ್ ಮಾಡ್ರು ಅಂತ ನಾವೇನು ಕರಿತೀವಿ, ಈ ಸಾಂಸ್ಥಿಕ ಹತ್ಯೆ ಆಗಿರುವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಈ ರೀತಿ ಇಲ್ಲಿನ ವರ್ಣ ವ್ಯವಸ್ಥೆಗೆ ಬಲಿಯಾದಂತಹ ನೂರಾರು ವಿದ್ಯಾರ್ಥಿಗಳು, ದಮನಿತ ಸಮುದಾಯದ ವಿದ್ಯಾರ್ಥಿಗಳು ತಮ್ಮ ಜೀವಗಳನ್ನು ಬಲಿ ಕೊಡ್ತಾ ಇರೋದನ್ನು ನಾವು ನೋಡ್ತೇವೆ. ರೀಸೆಂಟಾಗಿ ನಿಮ್ಗೆ ಗೊತ್ತಿರ್ಬೋದು, IIM ಅಲ್ಲಿ ಗೋಪಾಲ್ ದಾಸ್ ಅನ್ನುವಂಥ ಒಬ್ಬ ಪ್ರೊಫೆಸರನ್ನು ಯಾವ ರೀತಿ ಜಾತಿಯ ಕಾರಣಕ್ಕಾಗಿ ಅಲ್ಲಿನ ಸಂಸ್ಥೆ ಇವತ್ತಿಗೂ ಅವರ ವಿರುದ್ಧ ಕ್ರಮ ಜರುಗಿಸ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗಿದೆ. ಸೊ ಹೀಗಾಗಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಬರ್ತಾ ಇರುವಂತಹ ಒಂದು ವಿಷಯಗಳನ್ನು ನೋಡಿದ್ರೆ, ಈಗಾಗಲೇ ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ತಂದರು. ಏನು ನ್ಯೂ ಎಕನಾಮಿಕ್ ಪಾಲಿಸಿ? ಹೊಸ ಆರ್ಥಿಕ ನೀತಿ ಅಂತ ತಂದರು. ಅದರ ಮೂಲಕ ಏನು ಮಾಡ್ತಾ ಇದ್ದಾರೆ? ನ್ಯೂ ಎಕನಾಮಿಕ್ ಪಾಲಿಸಿ ಅಂದರೆ ನ್ಯೂ ಎವಿಕ್ಷನ್ ಪಾಲಿಸಿ. ಯಾರ್ಯಾರು ಈ ದೇಶದ ಬಹುಜನರಿದ್ದಾರೆ, ದಮನಿತ ಸಮುದಾಯಗಳಿದ್ದಾರೆ, ಅವರನ್ನು ಆರ್ಥಿಕ ವ್ಯವಸ್ಥೆಯಿಂದ ಆಚೆಗೆ ಹಾಕೋದೇ ನ್ಯೂ ಎಕನಾಮಿಕ್ ಪಾಲಿಸಿ. ನಮ್ಮಲ್ಲಿ ಅನೇಕ ಒಂದು ಜಾತಿ ತಾರತಮ್ಯಗಳು ಆಗ್ತಾ ಇದ್ದಾವೆ. ಅದು ಶಿಕ್ಷಕರ ಮುಖಾಂತರ ಆಗಿರ್ಬೋದು, ಇಲ್ಲ ನನ್ನದೇ ಆದಂಥ ಒಂದು ಸಹಪಾಠಿ ಮಿತ್ರರಿಂದ ಆಗಿರ್ಬೋದು, ಇಲ್ಲ ನನ್ನ ಸೀನಿಯರ್ಸ್ ಮುಖಾಂತರ ಆಗಿರ್ಬೋದು. ಇವೆಲ್ಲವನ್ನು ನಾನು ಒಂದು ಯಾರು ರೆಸ್ಪಾನ್ಸಿಬಲ್ ಕನ್ಸರ್ನ್ ಆಫೀಸರ್ಸ್ ಹತ್ರ ತಗೊಂಡೋದಾಗ ಅದನ್ನು ಒಂದು ಸಾಮಾನ್ಯ ರ್ಯಾಗಿಂಗ್ ರೀತಿಯಲ್ಲಿ ಅದನ್ನು ನೋಡ್ತಾರೆ. ಅವರಿಗೆ ರ್ಯಾಗಿಂಗ್ ಅಂದರೆ ಏನು, ಜಾತಿಯ ತಾರತಮ್ಯ ಅಂದರೆ ಏನು ಅನ್ನೋದು ಗೊತ್ತಿಲ್ಲ. ಒಂದು ವೇಳೆ ಗೊತ್ತಿದ್ದೂ ಸಹ ಏನು ಕಾಣದಂಥ ಕುರುಡರಾಗಿದ್ದಾರೇನೋ ಅಂತ ಅನಿಸುತ್ತೆ. ನಮ್ಮದು ನಾವೊಂದು ಸಮಸ್ಯೆ ಹೇಳಿದ ತಕ್ಷಣ ಆದರೂ ರಾತ್ರಿ ಎಷ್ಟೋ ಜನರಿಗೆ ಒಂದು ಸ್ಪ್ರೆಡ್ ಆಗಿ ಇಮ್ಮಿಡಿಯೇಟಾಗಿ ಆ ಒಂದು ಕನ್ಸರ್ನ್ ಒಂದು ಶೋಷಿತಕ್ಕೆ ಒಳಗಾಗಿರೋ ವಿದ್ಯಾರ್ಥಿ ಆ ಒಂದು ಕಂಪ್ಲೇಂಟನ್ನು ವಾಪಸ್ ಪಡಿಬೇಕಂತ ಎಲ್ಲ ಶಿಕ್ಷಕರ ಮುಖಾಂತರ ಒತ್ತಾಯ ಮಾಡಿಸ್ತಾರೆ. ಅವರು ಒಂದು ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿ ನಿಮ್ಮ ಹುಡುಗನೇ ತಪ್ಪು ಮಾಡಿದ್ದಾನೆ ಅಂತ ಒಂದು ಬೆದರಿಕೆ ಹೊಡೆಯುವಂಥ ಒಂದು ಸನ್ನಿವೇಶ ನಮ್ಮ ಒಂದು ವಿಶ್ವವಿದ್ಯಾಲಯಗಳಲ್ಲಿ ನಾವು ಸಿಗ್ತಿದೆ. ಇಲ್ಲಿ ಯಾಕೆ ಹೇಳ್ತಿದ್ದೀವಿ ಅಂದರೆ, ನಮಗೆ ಇದನ್ನು ನಿವಾರಣೆ ಮಾಡೋಕ್ಕೆ UGC ಕಡೆಯಿಂದ ಹಾಗೆ ಒಂದು ಯೂನಿವರ್ಸಿಟಿ ಕಡೆಯಿಂದ ಮಾರ್ಗಸೂಚಿಗಳಿದ್ದಾವೆ. ಆದರೆ ಅದನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಅದಕ್ಕೆ ನಮಗೆ ಇವೆಲ್ಲವನ್ನು ಮೀರಿಸಿ ಒಂದು ನ್ಯಾಯಾಂಗದ ಒಂದು ಸಂರಕ್ಷಣೆ ನಮ್ಗೆ ಬೇಕಿದೆ. ನ್ಯಾಯಾಂಗದ ಒಂದು ಸಂರಕ್ಷಣೆ ನಮಗೆ ಬಂದಾಗ ಖಂಡಿತವಾಗಿಯೂ ಸಹ ನಮಗೆ ಆಗ್ತಕ್ಕಂಥ ಒಂದು ಜಾತಿ ತಾರತಮ್ಯವನ್ನು ಒಂದು ವೇದಿಕೆಯಲ್ಲಿ ಪ್ರಶ್ನೆ ಮಾಡಿ ನಮಗೆ ಬೇಕಾದಂತಹ ಎಲ್ಲ ಸಮಾನ ಹಕ್ಕುಗಳನ್ನು ನಾವು ಪಡೆದುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನಮಗೆ ರೋಹಿತ್ ಕಾಯ್ದೆ ಅನ್ನೋದು ಬೇಕಾಗಿರುವಂತಹ ವಿಚಾರ.